ನಮಸ್ತೆ ವೀಕ್ಷಕರೇ. ಸಿಂಗರ್ ಹನುಮಂತ ಅವರು ಯಾರಿಗೂ ತಲೆ ಕೆಡಿಸಿಕೊಳ್ಳುವವರಲ್ಲ. ಯಾವ ಸ್ಪರ್ಧಿಯೇ ಎದುರಿಗೆ ಇದ್ದರೂ ಅವರು ತಮ್ಮ ಮಾತನ್ನು ನೇರವಾಗಿ ಹೇಳುತ್ತಾರೆ. ಈ ವಾರ ಬಿಗ್ ಬಾಸ್ ಮನೆಗೆ ರಜತ್ ಅವರು ವೈಲ್ಡ್ ಕಾರ್ಡ್ ಮೂಲಕ ಎಂಟ್ರಿ ನೀಡಿದ್ದಾರೆ. ಭಾರೀ ಉತ್ಸಾಹದಲ್ಲಿ ಮಾತನಾಡುತ್ತಿದ್ದ ರಜತ್ ಅವರಿಗೆ ಹನುಮಂತ ಟಕ್ಕರ್ ನೀಡಿದ್ದಾರೆ. ಬಿಗ್ ಬಾಸ್ ಕನ್ನಡ ಸೀಸನ್ 11 ಕಾರ್ಯಕ್ರಮದಲ್ಲಿ 50 ದಿನಗಳು ಕಳೆದಿವೆ. ಎಲ್ಲ ಸ್ಪರ್ಧಿಗಳಿಗೂ ದೊಡ್ಮನೆಯ ರೀತಿ ನೀತಿ ಏನು ಎಂಬುದು ಸಂಪೂರ್ಣ ಅರ್ಥ ಆಗಿದೆ. ಈಗ ಸ್ಪರ್ಧಿಗಳ ಮನದಲ್ಲಿ ಹಲ್ಚಲ್ ಎಬ್ಬಿಸಲು ವೈಲ್ಡ್ ಕಾರ್ಡ್ ಸ್ಪರ್ಧಿಗಳನ್ನು ಕಳಿಸಲಾಗಿದೆ. ಈಗಾಗಲೇ ಒಂದಷ್ಟು ರಿಯಾಲಿಟಿ ಶೋನಲ್ಲಿ ಸ್ಪರ್ಧಿಸಿ ಅನುಭವ ಪಡೆದಿರುವ ರಜತ್ ಅವರು ಈಗ ಬಿಗ್ ಬಾಸ್ ಮನೆಗೆ ಬಂದಿದ್ದಾರೆ. ಅವರ ಜೊತೆ ಶೋಭಾ ಶೆಟ್ಟಿ ಕೂಡ ಎಂಟ್ರಿ ನೀಡಿದ್ದಾರೆ. ಮೊದಲ ದಿನ ಆದ್ದರಿಂದ ರಜತ್ ಅವರು ಸಿಕ್ಕಾಪಟ್ಟೆ ಮಾತನಾಡುತ್ತಿದ್ದರು. ಅವರಿಗೆ ಹನುಮಂತ ಮೊದಲ ದಿನವೇ ಟಕ್ಕರ್ ನೀಡಿದ್ದಾರೆ. ರಜತ್ ಅವರು ಬಿಗ್ ಬಾಸ್ ವೇದಿಕೆಯಲ್ಲೇ ಸಿಕ್ಕಾಪಟ್ಟೆ ಮಾತನಾಡಿದ್ದರು. ಒಳಗೆ ಬಂದ ಬಳಿಕವೂ ಅವರು ಎಲ್ಲರ ಬಗ್ಗೆ ಕಮೆಂಟ್ ಮಾಡುತ್ತಿದ್ದರು. ಈ ನಡುವೆ ಅಡುಗೆ ಮನೆಯ ಉಸ್ತುವಾರಿಯಾಗಿ ಅವರಿಗೆ ಅಧಿಕಾರ ಕೂಡ ಸಿಕ್ಕಿತು. ಮೊದಲ ದಿನ ಆದ್ದರಿಂದ ಅವರಲ್ಲಿ ಸಾಕಷ್ಟು ಎನರ್ಜಿ ಇದೆ. ಆ ಉತ್ಸಾಹದಲ್ಲಿಯೇ ಹನುಮಂತನ ಎದುರು ಮಾತನಾಡಲು ಕುಳಿತಾಗ ಅವರಿಗೆ ಹನುಮ ಮಾತಿನ ಚಾಟಿ ಬೀಸಿದರು. ಇವತ್ತು ಒಂದಿನ ಮಾತಾಡ್ತೀಯ ಅಷ್ಟೇ ಎಂದು ರಜತ್ಗೆ ಹನುಮಂತ ಹೇಳಿದ್ದಾರೆ. ಒಂದೆರಡು ದಿನಗಳು ಕಳೆದ ಬಳಿಕ ದೊಡ್ಮನೆಯಲ್ಲಿ ರಜತ್ ಧ್ವನಿ ಸೈಲೆಂಟ್ ಆಗಲಿದೆ ಎಂಬುದು ಹನುಮಂತ ಅಭಿಪ್ರಾಯ. ಪ್ರತಿ ಸೀಸನ್ನಲ್ಲೂ ವೈಲ್ಡ್ ಕಾರ್ಡ್ ಮೂಲಕ ಬರುವ ಸ್ಪರ್ಧಿಗಳು ಇನ್ನುಳಿದ ಸ್ಪರ್ಧಿಗಳಿಗಿಂತ ಜಾಸ್ತಿ ಜೋಶ್ನಲ್ಲಿ ಇರುತ್ತಾರೆ. ಯಾಕಂದರೆ ಅವರಿಗೆ ದೊಡ್ಮನೆಯ ಅನುಭವ ಇನ್ನೂ ಆಗಿರುವುದಿಲ್ಲ. ರಜತ್ ಮುಂದಿನ ದಿನಗಳಲ್ಲಿ ಹೇಗೆ ಇರುತ್ತಾರೆ ಎಂಬುದನ್ನು ಕಾದು ನೋಡಬೇಕು.